ಬರೋರಿದ್ದಾರ? ಮಲೆನಾಡು ರೈತ ಹೋರಾಟ ಸಮಿತಿ ಆಶ್ರಯದಲ್ಲಿ ಮಾಡ್ತಾ ಇದ್ದೀವಿ. ಅವ್ರಿಗೊಂದು ಕಾಪಿ ಕೊಡು. ವಿನಾಯಕ, ನಿಮ್ಮ ಹೆಸರು? ಮಂಜಾ ನಾಯ್ಕ, ಬದ್ರಿಯಾ ನಾಯ್ಕ. ಇವರೆಲ್ಲ ಕುಂಚೇನಹಳ್ಳಿ ಗ್ರಾಮದ ಇತ್ತೀಚೆಗೆ ರಾಜ್ಯದ ಆರ್ಯ ಸೈನ್ಸ್ PU ಕಾಲೇಜ್ ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭ. ಶಿವಮೊಗ್ಗದ LBS ನಗರದಲ್ಲಿ ಸುಸಜ್ಜಿತ ಲ್ಯಾಬ್ ಹಾಗೂ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಆರ್ಯ ಸೈನ್ಸ್ PU ಕಾಲೇಜಿನಲ್ಲಿ ಇದೇ ಜೂನ್ 26ರಂದು ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕೋರುವವರು ಎನ್ ರಮೇಶ್, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು, ಸಿಬ್ಬಂದಿಗಳು, ಆರ್ಯ ಸೈನ್ಸ್ PU ಕಾಲೇಜ್. ಶಿವಮೊಗ್ಗ ಉಪವಿಭಾಗಾಧಿಕಾರಿ ಅವರು ಸುಮಾರು 3,000 ರೈತರಿಗೆ ಕೆಲವು ಹಕ್ಕುಪತ್ರ ಕೊಟ್ಟು ಕೆಲವು ವರ್ಷ ಆಗಿದೆ. ಸುಮಾರು 50 ವರ್ಷದಿಂದ ಈ ಕಡೆ ಹಕ್ಕುಪತ್ರ ಕೊಟ್ಟಿರೋದಕ್ಕೆಲ್ಲದಕ್ಕೂ ಸಹ ಬ್ಯಾಂಕ್ ಲೋನ್ ಇದೆ, ಬೋರ್ವೆಲ್ ತೆಗೆದಿದ್ದಾರೆ, ತೋಟ ಬೆಳೆದಿದೆ. ಅಂಥ ಜಮೀನನ್ನು ಯಾಕೆ ವಜಾ ಮಾಡಬಾರ್ದು ಅಂತ ಈಗ ನೋಟಿಸನ್ನು ಉಪವಿಭಾಗಾಧಿಕಾರಿಗಳು ಕೊಟ್ಟಿದ್ದಾರೆ. ಸುಮಾರು 60 ಜನರದ ಹಕ್ಕುಪತ್ರನ ಕುಂಚೇನಹಳ್ಳಿ ಗ್ರಾಮದ 110 ಕುಟುಂಬಗಳು ಕೊಟ್ಟಿರೋ ಜಮೀನನ್ನು ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿರೋದನ್ನು AC ಅವರಿಗಾಗಲೇ ವಜಾ ಮಾಡಿದ್ದಾರೆ. DC ಅವರಿಗೆ ಅಪೀಲ್ ಹಾಕಿ ವಿನಂತಿ ಮಾಡಿಕೊಂಡ್ರೆ ಕೋರ್ಟ್ ಆದೇಶ ಇದೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ. ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಇದು ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಎಕರೆ ಜಮೀನನ್ನು 125 ವರ್ಷದಿಂದ ನೋಟಿಫಿಕೇಶನ್ ಆಗಿದ್ದನ್ನು ಈಗ ಫಾರೆಸ್ಟ್ ಅಂತ ಮಾಡ್ತಿದ್ದಾರೆ. ಇಷ್ಟು ವರ್ಷ ಅರಣ್ಯ ಇಲಾಖೆ ಸತ್ತೋಗಿತ್ತ, ಕಂದಾಯ ಇಲಾಖೆ ಸತ್ತೋಗಿತ್ತ. ರೈತರಿಗೆ ಹಕ್ಕುಪತ್ರ ಕೊಟ್ಟ ಮೇಲೆ 20, 30, 40, 50 ವರ್ಷದಿಂದ ಹಕ್ಕುಪತ್ರ ಕೊಟ್ಟ ಮೇಲೆ ಅವರು ತೋಟ ಮಾಡ್ಕೊಂಡು, ಅವ್ರು ವ್ಯವಸಾಯ ಮಾಡಿ, ಖಾತೆ ಮಾಡಿ, ಅವ್ರು ಬ್ಯಾಂಕ್ ಲೋನ್ ತಗೊಂಡು, ಬೋರ್ವೆಲ್ ತಗೊಂಡ ಮೇಲೆ ಈಗ ಅರಣ್ಯ ಅಂತ ಮಾಡ್ತಿರೋದು ಇದು ರೈತರ ಬೆನ್ನಿಗೆ ಚೂರಿ ಹಾಕಂಥ ಕೆಲಸವನ್ನು ಸರ್ಕಾರ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ರೈತರ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ನಡೀತಿದ್ರು. ಸತ್ತೋದಂಗೆ ಮಲಗಿದ್ದಾರೆ ನಮ್ಮ ಜಿಲ್ಲೆಯ MLAಗಳು, ಮಂತ್ರಿ ಮತ್ತು ನಮ್ಮ ಸಂಸದರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸತ್ತೋದಂಗೆ ಮಲಗಿದ್ದಾರೆ. ಇನ್ನೂ ಚುನಾವಣೆ ಗುಂಗಲ್ಲೇ ಇದ್ದಾರೆ. ಒಂದು ಚುನಾವಣೆ ನೀವು ಚುನಾಯಿತ ಪ್ರತಿನಿಧಿಗಳು ನಮ್ಮ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸದೇ ಇದ್ದರೆ ಸುಮಾರು 2-2.5 ಲಕ್ಷ ಕುಟುಂಬದ ಸಮಸ್ಯೆ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಮುಳುಗಡೆಯವರು, ಅರಣ್ಯ ಭೂಮಿದು, ಇತರೆ ಎಲ್ಲ ಸಮಸ್ಯೆ ಸರ್ಕಾರಿ ಭೂಮಿದು ಹಾಕಿದ್ರೆ ಇವರ ಸಮಸ್ಯೆ ಬಗೆಹರಿಸೋಕ್ಕಾಗದಿದ್ರೆ ರಾಜೀನಾಮೆ ಕೊಟ್ಟು ಬಟ್ಟೆ ಕಟ್ಕೊಂಡು ವಾಪಸ್ ಹೋಗ್ರಿ ನೀವು. ಇಲ್ಲ ಅಂತ ಹೇಳಿದ್ರೆ ಸದನ ಮುಂದಿನ ತಿಂಗಳು ಆರಂಭ ಆಗುತ್ತೆ, ಅಲ್ಲೂ ಮಾತಾಡಿ ಈಗಲೇ ತುರ್ತು ಕ್ರಮ ತಗೊಂಡು ಕೇಳ್ತಾ ಸಾಕಾಗೋಗ್ಬಿಟ್ಟಿದೆ. ಮಾಧ್ಯಮದವರು ಸುಮಾರು ಸರಿ ಕೇಳಿದ್ದಾರೆ, ಬರೀ ಹೋರಾಟ ಮಾಡ್ತೀರಿ, ಏನು ಪ್ರತಿಫಲ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಚುನಾಯಿತ ಪ್ರತಿನಿಧಿಗಳು ಗಂಭೀರವಾಗಿ ತಗೊಂಡು ತಕ್ಷಣವೇ ಮುಖ್ಯಮಂತ್ರಿ ಸಭೆ ಕರಿಬೇಕು, ಸದನದಲ್ಲೂ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ.